ಹಾಲೆಲೂಯಾ, ಹ್ಯಾಪಿ ನ್ಯೂ ಇಯರ್. ಮತ್ತೊಂದು ನೂತನ ವರ್ಷ ಕರ್ತನು ನಮಗೆ ಅನುಗ್ರಹಿಸಿದ್ದಕ್ಕಾಗಿ ಆತನನ್ನು ಸ್ತುತಿಸೋಣ. ದೇವರೇ, ಈ ನೂತನ ವರ್ಷದಲ್ಲಿ ನಿನಗೋಸ್ಕರವೇ ಜೀವಿಸುತ್ತೇನೆ. 100% ನಾನು ನಿಮ್ಮನ್ನು ಸಂತೋಷಪಡಿಸುವ ಹಾಗೆ ವಾಕ್ಯಾನುಸಾರವಾಗಿ ನಡೆದುಕೊಳ್ಳುತ್ತೇನೆ ಎಂಬುದಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳೋಣ. ವಾಚ್ ನೈಟ್ ಸರ್ವಿಸ್ ಅಲ್ಲಿ ಕಾದುಕೊಂಡಿದ್ದೀರೋ? ಹೊಸ ವರ್ಷದಲ್ಲಿ ಪ್ರಾರ್ಥನೆಯೊಂದಿಗೆ ಪ್ರವೇಶಿಸಿದ್ದೀರಾ? ಬನ್ನಿ, ಈಗ ಬೆಳಗಾಗಿದೆ. ದೇವರ ಮಾತಿನೊಂದಿಗೆ ಈ ದಿನವನ್ನು ಆರಂಭಿಸಿ ಮರಣದವರೆಗೂ ಕರ್ತನಿಗೆ ನಂಬಿಗಸ್ತರಾಗಿರುವ ಹಾಗೆ ಆತನ ಕೃಪೆಗಾಗಿ ಬೇಡಿಕೊಳ್ಳೋಣ. ಪರಿಶುದ್ಧನೇ, ಪ್ರೀತಿಯುಳ್ಳ ದೇವರೇ, ನಿಮಗೆ ವಂದನೆಗಳಯ್ಯ. ಎಷ್ಟೋ ಜನರು ಈ 2024ನೇ ವರ್ಷ ನೋಡಲಾರದವರಾಗಿದ್ದಾರೆ. ಆದರೆ ನಮ್ಮನ್ನಾದರೂ ಸಜೀವವಾಗಿಟ್ಟು ನಿಮ್ಮನ್ನು ಸ್ತುತಿಸಲು ಕೊಟ್ಟಿರುವ ಈ ಅವಕಾಶಕ್ಕಾಗಿ ವಂದನೆಗಳು. ಒಂದು ಕ್ಷಣವನ್ನು ಕೂಡ ನಾವು ವ್ಯರ್ಥ ಮಾಡಿಕೊಳ್ಳದೆ ನಿಮ್ಮ ಚಿತ್ತಾನುಸಾರವಾಗಿ ನಡೆದುಕೊಳ್ಳುವ ಹಾಗೆ ನಿಮ್ಮ ವಾಗ್ದಾನಗಳನ್ನು ಹೊಂದಿಕೊಂಡು ನಿಮ್ಮನ್ನು ಘನಪಡಿಸಲು ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಯಸ್ ಪ್ರಿಯರೇ, ನಮ್ಮ ಕರ್ತನು ಸಮಸ್ತವನ್ನು ನೂತನಗೊಳಿಸುವ ಆತನಾಗಿದ್ದಾನೆ. ಈ ಹೊಸ ವರ್ಷದಲ್ಲಿ ಒಂದು ಹೊಸ ಬೈಬಲ್ ಕೊಂಡುಕೊಳ್ಳುವಂಥದ್ದು ದಿ ಬೆಸ್ಟ್ ಕಾರ್ಯ ಆಗಿದೆ. ಒಂದು ಹೊಸ ಬೈಬಲನ್ನು ಕೊಂಡುಕೊಂಡು ಮೊದಲಿನಿಂದ ಆದಿಕಾಂಡದಿಂದ ಹಾಗೆಯೇ ಮತ್ತಾಯನ ಸುವಾರ್ತೆಯಿಂದ ಕ್ರಮವಾಗಿ ಬೈಬಲ್ ಓದುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಈ ಹೊಸ ವರ್ಷದಲ್ಲಿ ಕೆಲವೊಂದು ತೀರ್ಮಾನ ತೆಗೆದುಕೊಳ್ಳಿರಿ. ಅವುಗಳನ್ನು ಕೈಕೊಂಡು ನಡೆಯಲು ದೇವರ ಕೃಪೆಗಾಗಿ ಬೇಡಿಕೊಳ್ಳಿರಿ. ಬೈಬಲ್ ಓದುವುದಷ್ಟೇ ಅಲ್ಲ, ಪ್ರತಿದಿನ ಒಂದು ವಚನವಾದರೂ ಹೃದಯದಲ್ಲಿ ಕಂಠಪಾಠ ಮಾಡಬೇಕು. ಹಿರಿಯರು ಹೇಳ್ತಾ ಇದ್ರಲ್ಲವೇ? ಆದರೆ ನಮ್ಮ ಮನಸ್ಸಿನಲ್ಲಿ ನೆನಪಿನಲ್ಲಿ ಇರುವಂಥದ್ದು ನಾವು ಓದಿದ್ದನ್ನು ಬರೆಯುವಾಗ ನೆನಪಿನಲ್ಲಿರುತ್ತೆ, ಜ್ಞಾಪಕದಲ್ಲಿರುತ್ತೆ. ಪ್ರತಿದಿನ ಒಂದು ವಚನ ನೀವು ಕಂಠಪಾಠ ಮಾಡುವುದಾದರೆ, ಇಲ್ಲವೇ ಹೃದಯದಲ್ಲಿ ಭದ್ರಪಡಿಸಿಕೊಳ್ಳೋದಾದರೆ ಆ ವಾಕ್ಯ ನಮ್ಮನ್ನು ಕಾಪಾಡ್ತದೆ ಪ್ರಿಯರೇ. ಒಂದು ಬೊಕ್ಕಸದಂತೆ ತಯಾರಾಗ್ತದೆ. ಪ್ರತಿದಿನ ಎದ್ದ ತಕ್ಷಣವೇ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಬೆಳಗ್ಗೆ ಮೊದಲು ದೇವರೊಂದಿಗೆ ಮಾತನಾಡಲಾರದೆ ಬೇರೆ ಯಾರೊಂದಿಗೂ ಮಾತನಾಡಬೇಡಿ. ಬೈಬಲ್ ಓದಲಾರದೆ ಯಾವುದೇ ವಾಟ್ಸಪ್ ಮೆಸೇಜ್, ಯಾವುದೇ ನ್ಯೂಸ್ ಪೇಪರನ್ನು ದಯವಿಟ್ಟು ಮುಟ್ಟಿಕೊಳ್ಳಬೇಡಿ. ಇಂಥ ತೀರ್ಮಾನ ತೆಗೆದುಕೊಂಡು ಅದನ್ನು ಅನುಸರಿಸಿ ನೋಡಿರಿ. ಎಷ್ಟೋ ವ್ಯತ್ಯಾಸಕರವಾದ, ಫಲಭರಿತವಾದ, ಆಶೀರ್ವಾದಕರವಾದ ಜೀವಿತ ಹೊಂದಿಕೊಂಡಿರುತ್ತೇವೆ ಎಂದು ನೀವೇ ಸಾಕ್ಷಿ ಕೊಡುವಂಥವರಾಗಿರ್ತೀರಿ. ಭಾನುವಾರ ಕರ್ತನ ದಿನವನ್ನು ಯಾವತ್ತೂ ತಪ್ಪಿಸಬಾರದು. ವರ್ಷದ 52 ವಾರಗಳು ದೇವರ ಆಲಯಕ್ಕೆ ಹೋಗುತ್ತೇನೆ ಎಂಬ ತೀರ್ಮಾನ ತೆಗೆದುಕೊಳ್ಳಿ. ಉಪವಾಸ ಪ್ರಾರ್ಥನೆ ಎನ್ನುವುದು ಒಬ್ಬ ಕ್ರೈಸ್ತನಿಗೆ ಬಹಳ ಪ್ರಾಮುಖ್ಯವಾಗಿದೆ. ಶುದ್ಧೀಕರಿಸುವಂತಹ ದಿನ ಅದಾಗಿರುವುದರಿಂದ ಉಪವಾಸ ಪ್ರಾರ್ಥನೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಯೇಸುವಿನ ಪ್ರೀತಿ ಅನುಭವಿಸಿರುವ ನಾವು ಪ್ರತಿದಿನ ಕನಿಷ್ಠ ಒಬ್ಬರಿಗಾದರೂ ಯೇಸುವಿನ ಕುರಿತಾದ ಸ್ಪಷ್ಟವಾಗಿ ಸಾಕ್ಷಿ ಕೊಡುವುದನ್ನು ತೀರ್ಮಾನಿಸಿಕೊಳ್ಳಿ. ದೇವರು ಮಾಡಿರುವ ಉಪಕಾರಗಳನ್ನೆಲ್ಲ ಒಂದು ಚಿಕ್ಕ ಪುಸ್ತಕ ಇಟ್ಕೊಳ್ರಿ, ನೋಟ್ ಮಾಡಿಕೊಳ್ತಾ ಇರಿ. ಒಂದು ವೇಳೆ ನೀವು ಡಿಜಿಟಲ್ ಆಗಿ ಲ್ಯಾಪ್ಟಾಪ್ನಲ್ಲಿ, ಐಪ್ಯಾಡ್ನಲ್ಲಿ ಮಾಡಿಕೊಳ್ಳೋದಾದ್ರೆ ನಿಮ್ಮಿಷ್ಟ. ಆದರೆ ಆತನ ಉಪಕಾರ ಮರೆಯಬಾರದು. ನಿಮ್ಮ ಹತ್ತಿರ ಫೋನ್ಸ್ನಲ್ಲಿ ಕ್ಯಾಮರಾ ಇದೆಯಲ್ಲವೋ, ಒಂದು ಸಣ್ಣ ಪಿಕ್ಚರ್ ತೆಗೆದಿಟ್ಕೊಳ್ರಿ ಪ್ರತಿದಿನ. ಅವು ಇಟ್ ವಿಲ್ ಬಿ ಅ ರಿಮೈಂಡರ್ಸ್ ಟು ಅಸ್. ದೇವರು ಮಾಡಿದ ಉಪಕಾರ ನೆನೆಸಿಕೊಳ್ಳಲು ಉಪಯೋಗವಾಗುತ್ತವೆ. ಬಹಳಷ್ಟು ಜನ 1ನೇ ತಾರೀಕಿಗೆ ತೀರ್ಮಾನ ಮಾಡಿ 4-5 ದಿನಗಳಲ್ಲಿ ಅವುಗಳನ್ನು ಬಿಟ್ಟುಬಿಡ್ತಾರೆ. ಹಾಗೆ ಮಾಡದೆ ದೇವರೊಂದಿಗೆ ಒಂದು ನಿಬಂಧನೆ ಮಾಡಿಕೊಂಡು ದೇವರ ಸಹಾಯಕ್ಕಾಗಿ ಬೇಡಿಕೊಂಡು ಮುಂದಕ್ಕೆ ಸಾಗಿರಿ. ಮತ್ತೊಂದು ಮುಖ್ಯವಾದ ವಿಷಯ, ನಾವು ಅಂದರೆ ನಿಜವಾದ ಕ್ರೈಸ್ತರಾದ ನಾವು ನೋಡಿ ನಡೆಯದೆ ನಾವು ನಂಬಿಕೆಯಿಂದ ನಡೆಯುವವರಾಗಿರ್ತೇವೆ. ನಾವು ದುಡ್ಡು ಲೆಕ್ಕಿಸೋದಿಲ್ಲ, ಕಾಲವನ್ನು ನೋಡೋದಿಲ್ಲ, ಯಾವ ದಿನವೆಂದು ನೋಡೋದಿಲ್ಲ, ಮನುಷ್ಯರನ್ನು ನಂಬೋದಿಲ್ಲ, ಪರಿಸ್ಥಿತಿಗಳನ್ನು ನಂಬುವುದಿಲ್ಲ. ಒಂದು ವೇಳೆ ಇಂಥ ಬದುಕಿರೋದಾದ್ರೆ ಅದು ಅಲ್ಪ ಸ್ವಲ್ಪ ಬದುಕಾಗಿರುತ್ತದೆ. ಹೊಸ ವರ್ಷ ಬಂದರೂ ಕೂಡ ಹಳೆ ಕಾರ್ಯಗಳು ಮುಂದುವರಿಯುತ್ತಲೇ ಇರ್ತವೆ. ಆದರೆ ನಾವು ದೇವರ ವಾಗ್ದಾನ ಹಿಡಿದುಕೊಂಡು ನಡೆಯಬೇಕು. ಸ್ಟ್ಯಾಂಡಿಂಗ್ ಆನ್ ದ ಪ್ರಾಮಿಸಸ್ ಆಫ್ ಗಾಡ್ ಎಂಬ ಒಂದು ಒಳ್ಳೆ ಹಾಡು ಇದೆ. ಆತನ ವಾಗ್ದಾನಗಳನ್ನು ಹಿಡಿದುಕೊಂಡು ನಾವು ಮುಂದೆ ಸಾಗುವುದಾದರೆ ಕೆಳಗೆ ಬೀಳದೆ, ಕೆಸರಲ್ಲಿ ಬೀಳದೆ, ಪಾಪದಲ್ಲಿ ಬೀಳದೆ ನಾವು ಗಮ್ಯಕ್ಕೆ ಸೇರುವಂಥವರಾಗಿರ್ತೇವೆ. ದೇವರ ಪ್ರಣಾಳಿಕೆಯನ್ನು ನೆರವೇರಿಸುವವರಾಗಿರ್ತೇವೆ. ಆ ವಾಗ್ದಾನ ಎಲ್ಲಿ ಸಿಗ್ತವೆ ಅಂದುಕೊಳ್ತಾ ಇದ್ದೀರಾ? ರಾತ್ರಿ ನಮಗೆ ಚರ್ಚಲ್ಲಿ ವಾಗ್ದಾನ ಕೊಟ್ಟಿದ್ದಾರೆ ಎಂದು ಹೇಳಬೇಡಿ. ನಮ್ಮ ಮನೆಯಲ್ಲಿ ಕ್ಯಾಲೆಂಡರ್ ಇದೆ, ಅದರಲ್ಲಿರುವ ವಾಗ್ದಾನ ನಂಬುತ್ತಿದ್ದೇನೆ ಎಂದು ಹೇಳೋದಾದರೆ ಒಳ್ಳೆಯದೇ. ಕ್ಯಾಲೆಂಡರ್ನಲ್ಲಿನ ವಾಕ್ಯ ಮನಸ್ಸಲ್ಲಿಟ್ಕೊಳ್ರಿ. ಆದರೆ ವೈಯಕ್ತಿಕವಾಗಿ ನೀವು ಮೊಳಕಾಲೂರಿ
ದೇವರ ಬಳಿಯಿಂದ ವಾಗ್ದಾನವನ್ನು ಸಂಪಾದಿಸಿಕೊಳ್ಳಬೇಕು. ಆತನು ತನ್ನ ಸ್ವರದ ಮೂಲಕ ಮಾತಾಡ್ತಾನೆ, ಆತನು ಬೈಬಲ್ ಮೂಲಕ ಮಾತಾಡುತ್ತಾನೆ. ಒಂದು ಪೆನ್ ಇಟ್ಕೊಂಡು ನೀವು ಬೈಬಲ್ ಓದುತ್ತಾ ಇರುವಾಗ ನಿಮ್ಮ ಬೈಬಲ್ ಅಂಡರ್ಲೈನ್ ಮಾಡಿಕೊಳ್ಳುವುದನ್ನು ಕಲಿತುಕೊಳ್ಳಿರಿ. ಈ ಸಣ್ಣ ಸಣ್ಣ ಕಾರ್ಯಗಳನ್ನು ನೀವು ಫಾಲೋ ಮಾಡೋದಾದ್ರೆ ನೀವು ಆಧ್ಯಾತ್ಮಿಕ ಜೀವಿತದಲ್ಲಿ ಅಭಿವೃದ್ಧಿ ಆಗ್ತೀರಿ ಪ್ರಿಯರೇ. ಈ ದಿನ ಒಂದು ವಾಗ್ದಾನ ನಮಗೆ ಕರ್ತನು ತನ್ನ ವಾಕ್ಯದ ಮೂಲಕ ಕೊಡುವಂತವರಾಗಿದ್ದಾರೆ. ಯೆಶಾಯನ ಪುಸ್ತಕ 43ನೇ ಅಧ್ಯಾಯ 19ನೇ ವಚನ. ಇಗೋ, ನಾನು ಒಂದು ಹೊಸ ಕಾರ್ಯವನ್ನು ಮಾಡುವೆನು, ಈಗಲೇ ತಲೆದೂರುತ್ತಲಿದೆ, ನಿಮಗೆ ಅದು ಕಾಣುವುದಿಲ್ಲವೋ? ಇಗೋ, ನಾನು ಒಂದು ನೂತನ ಕಾರ್ಯವನ್ನು ಮಾಡುವೆನು. ಒಂದು ಹೊಸ ಕಾರ್ಯವನ್ನು ನಾನು ಮಾಡುವೆನು. ಹಿಂದೆ ಎಂದು ನೀವು ಅನುಭವಿಸದೇ ಇರುವಂತಹ, ನೀವು ಅರಿಯದಿರುವ, ಕಾಣದಿರುವ, ನಿಮಗೆ ತಿಳಿಯದಿರುವ, ನೀವು ಎದುರು ನೋಡಲಾರದೇ ಇರುವ ಒಂದು ಹೊಸ ಅದ್ಭುತ ಕಾರ್ಯವನ್ನು ದೇವರು ಈ ಹೊಸ ವರ್ಷದಲ್ಲಿ ಮಾಡುತ್ತೇನೆ ಅನ್ನುತ್ತಾರೆ. ಹೀಗೆ ಒಂದು ವಾಗ್ದಾನ ಕೊಡುತ್ತಿದ್ದಾರೆ. ಹಿಂದಿನ ವಚನ ಏನು ಹೇಳ್ತದೆ ನೋಡಿ, ಹಳೇ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಮತ್ತೇನಂತೆ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿರಿ. ನನಗೆ ಉದ್ಯೋಗವೇ ಇಲ್ವಲ್ಲ, ನನಗೆ ಮಕ್ಕಳಾಗ್ತಾ ಇಲ್ವಲ್ಲ, ಎಷ್ಟೋ ನಿಂದೆಗೊಳಗಾದೆ, ಅವಮಾನಕ್ಕೊಳಗಾದೆ, ದುಡ್ಡಿಲ್ವಲ್ಲ, ನನ್ನ ಪರಿಸ್ಥಿತಿ ಹೀಗಿದೆ ಎಂಬ ಆಲೋಚನೆಯಿಂದ ಮತ್ತೆ ಅದೇ ಆಲೋಚನೆಯಿಂದ ಪ್ರವೇಶಿಸುವುದಾದರೆ ಪ್ರಯೋಜನ ಇರಲ್ಲ ಪ್ರಿಯರೇ. ಹಳೆ ಸಂಗತಿಗಳನ್ನು ಜ್ಞಾಪಕ ಮಾಡಿಕೊಳ್ಳಬೇಡಿ. ಬಹುಶಃ 2023ರಲ್ಲಿ ಎಷ್ಟೋ ಕಹಿ ಅನುಭವ ನೀವು ಹೊಂದಿರುತ್ತೀರೇನೋ, ನಷ್ಟಗಳ ಪಾಲಾಗಿದ್ದೀರೇನೋ, ಕಷ್ಟಗಳ ಪಾಲಾಗಿದ್ದೀರೇನೋ. ಅವುಗಳನ್ನು ಈಗ ಬಿಟ್ಟು ಬಿಡಿರಿ. ಈಗ ಯಾವನಾದರೂ ಕ್ರಿಸ್ತೇಸುವಿನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ಹಳೆ ಸಂಗತಿಗಳನ್ನು ಆಲೋಚಿಸುತ್ತಾ ಕೂತ್ಕೊಂಡ್ರೆ ನಾವು ಮುಂದಕ್ಕೆ ಹೋಗ್ಲಿಕ್ಕಾಗಲ್ಲ ಪ್ರಿಯರೇ. ದೇವರು ಹೊಸತನ ನಿಮಗೆ ಕೊಡ್ತೇನೆ ಅನ್ನುವಾಗ ಹಳೆದನ್ನು ಯಾಕೆ ಹಿಡ್ಕೊಂಡು ಕೂತ್ಕೊಳ್ತೀರಿ? ನಾನು ಒಂದು ನೂತನ ಕಾರ್ಯವನ್ನು ಮಾಡುತ್ತೇನೆ. ನನಗೆ ಗೊತ್ತಿಲ್ಲ ಯಾರ ಜೀವಿತದಲ್ಲಿ ಯಾವ ವಿಷಯದಲ್ಲಿ ನೂತನ ಕಾರ್ಯ ಮಾಡ್ತೇನೆಂದು ದೇವರು ಹೇಳ್ತಾ ಇದ್ದಾರೆ ಎಂದು ಗೊತ್ತಿಲ್ಲ. ಖಂಡಿತವಾಗಿಯೂ ನೀವು ಎದುರು ನೋಡಲಾರದಂತಹ ಸ್ಥಾನಕ್ಕೆ ದೇವರು ನಿಮ್ಮನ್ನು ಆಶೀರ್ವದಿಸಲು ಬಯಸುತ್ತಿದ್ದಾರೆ. ಎಷ್ಟೋ ಸಾರಿ ಮಾಡಿರುವ ಪ್ರಯತ್ನಗಳು ವಿಫಲವಾಗಿರಬಹುದೇನೋ, ಆದರೆ ಈ ಸಾರಿ ನಿಮ್ಮ ಪ್ರಯತ್ನಗಳೆಲ್ಲ ಸಫಲಗೊಳಿಸುವುದಕ್ಕಾಗಿ ದೇವರು ಒಂದು ಕಾರ್ಯ ಮಾಡುವಂಥವರಾಗಿದ್ದಾರೆ. ಮಕ್ಕಳಾಗ್ಲಿಲ್ಲವೆಂದು ವರ್ಷಗಳವರೆಗೂ ಕಾದು ಅವಮಾನ ನಿಂದೆಗಳಿಗೆ ಒಳಗಾಗಿದ್ದೀರೇನೋ, ಈಗಲೇ ಆತನು ನಮ್ಮ ದೇವರು ಎಷ್ಟು ದೊಡ್ಡ ದೇವರು ನೋಡಿ. ನಾಳೆ ನಾಡಿದ್ದು ಕೊಡ್ತೇನೆಂದು ಹೇಳುವಾತನಲ್ಲ ಪ್ರಿಯರೇ. ಆತನು ಯಾವಾಗೋ ಏನೋ ಕೊಡ್ತೇನೆ ಎಂಬುದಾಗಿ ಫೇಕ್ ವಾಗ್ದಾನ ಮಾಡ್ತಾರಲ್ಲವೇ ಲೋಕದ ಮನುಷ್ಯರು, ಅಂತಹ ದೇವರು ನಮ್ಮ ದೇವರಲ್ಲ. ಆತನು ಹೇಳಿದ್ದನ್ನು ಹೇಳಿದ ಹಾಗೆಯೇ ಮಾಡುವಾತನಾಗಿದ್ದಾನೆ. ಈಗೋ ಒಂದು ಹೊಸ ಕಾರ್ಯವನ್ನು ಮಾಡುವೆನು, ಈಗಲೇ ಅದು ತಲೆದೂರುತ್ತಲಿದೆ. ಮೊಳಕೆ ಒಡೆದ ತಕ್ಷಣವೇ ಅದು ಬೆಳೆದು ಮರವಾಗಿ ವೃಕ್ಷವಾಗೋದಿಲ್ವಲ್ಲ, ಈಗಲೇ ಅದು ಸ್ಟಾರ್ಟ್ ಆಗ್ತಿದೆ. ಒಂದು ಗರ್ಭಫಲ ನಮಗೆ ಬೇಕಾದಾಗ ದೇವರು ಅದನ್ನು ಈಗಲೇ ಸ್ಟಾರ್ಟ್ ಮಾಡಿದ್ರೆ ನೀವು 9 ಮಂತ್ಸ್ ಅಟ್ಲೀಸ್ಟ್ ವೇಟ್ ಮಾಡಬೇಕಲ್ಲವೇ? ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ಸಾರಿ ಕೆಲವು ತಿಂಗಳುಗಳವರೆಗೂ, ಕೆಲವೊಂದು ವರ್ಷಗಳವರೆಗೂ ಕಾದಿರಬೇಕಾಗತ್ತೆ. ಬಟ್ ಪ್ರಾರಂಭದಲ್ಲಿ ಆಲ್ರೆಡಿ ಕರ್ತನು ಅದನ್ನು ಪ್ರಾರಂಭಿಸಿದ್ದಾರೆ ಎಂದು ನಂಬಿರಿ. ನೋಡಿ ಪ್ರಿಯರೇ, ಒಬ್ಬ ನಾಯಕನಾಗಿ ನೀವು ಸಿದ್ಧಗೊಳ್ಳಬೇಕಾದರೆ ಓವರ್ ನೈಟಲ್ಲಿ ನೀವು ನಾಯಕರಾಗೋದಿಲ್ಲ. ಐಗುಪ್ತ ದೇಶದಲ್ಲಿ ಮೋಶೆ ಎಂಬ ನಾಯಕನು ಒಂದು ಕಾರ್ಯ ಜರುಗಿಸುತ್ತಾನೆ. ಅವನು ತೆಗೆದುಕೊಂಡ ತೀರ್ಮಾನದ ಮೇರೆಗೆ ದೇವರು ಅವನಿಗೆ ಒಬ್ಬ ನಾಯಕನನ್ನಾಗಿ ಸಿದ್ಧ ಮಾಡ್ತಾರೆ. ಇಟ್ ಟುಕ್ 40 years. ಬಹು ಸಾತ್ವಿಕನಾಗಿ ತಯಾರಾಗುತ್ತಾನೆ, ದೊಡ್ಡ ನಂಬಿಗಸ್ತನಾಗಿ ಸಿದ್ಧನಾಗುತ್ತಾನೆ. ಎಸ್, ಈಗಲೇ ನಾನು ಸ್ಟಾರ್ಟ್ ಮಾಡ್ತಿದ್ದೇನೆ, ಆದರೆ ಅದನ್ನು ಒಂದು ದೊಡ್ಡ ಕಾರ್ಯವನ್ನಾಗಿ ನಿಮ್ಮ ವಿಷಯದಲ್ಲಿ ಜರುಗಿಸುತ್ತೇನೆ. ದಿನಗಳು ಕಳೆಯುತ್ತಿರುವ ಹಾಗೆ ನಾನು ನಿಮ್ಮ ಸಂಗಡ ಇರುತ್ತೇನೆ, ನೀವು ಅಭಿವೃದ್ಧಿ ಆಗುವಂತೆ ಮಾಡುತ್ತೇನೆ. ಈಗಲೇ ಒಂದು ನೂತನ ಕಾರ್ಯವನ್ನು ನಾನು ಮಾಡುತ್ತೇನೆ. ನಾನು ಅರಣ್ಯದಲ್ಲಿ ಮಾರ್ಗಗಳನ್ನು ಏರ್ಪಡಿಸುವೆನು. ನೀವೆಂದಾದರೂ ಒಂದು ಅರಣ್ಯಕ್ಕೆ ಹೋಗಿದ್ದೀರೋ, ಫಾರೆಸ್ಟ್ಗೆ ಹೋಗಿದ್ದೀರೋ? ದಾರಿ ನೆಟ್ಟಿಗಿರೋದಿಲ್ಲ ಪ್ರಿಯರೇ. ಬಹಳ ವರ್ಷಗಳ ಹಿಂದೆ ನಾನು ಅರಣ್ಯದಲ್ಲಿ ಇರುವ ಬುಡಕಟ್ಟು ಜನರ ಮಧ್ಯದಲ್ಲಿ ಸೇವೆ ಮಾಡಿದ್ದೇನೆ. ಗಿಡಗಳು ಅಡ್ಡತಿಡ್ಡ ಇರುತ್ತೆ, ಮುಳ್ಳಿನ ಪೊದೆಗಳು ಇರ್ತವೆ, ಕಾಲ್ದಾರಿ ಕೂಡ ಸರಿಯಾಗಿ ಕಾಣಿಸಲ್ಲ. ಭಯಂಕರವಾದ ಕ್ರೂರ ಮೃಗಗಳಿರ್ತವೆ, ಭಯಕರವಾಗಿರುತ್ತೆ. ದಾರಿ ತಪ್ಪುವುದಾದರೆ ಯಾವ ಕಡೆ ಹೋಗ್ತಿದ್ದೇವೆ ಎಂದು ಗೊತ್ತಾಗದ ಪರಿಸ್ಥಿತಿ ಎದುರಾಗುತ್ತೆ. ಆದರೆ ಇಲ್ಲಿ ಕರ್ತನು ಹೇಳ್ತಾನೆ, ನಿಮ್ಮ ಸುತ್ತಲೂ ಅರಣ್ಯ ಇದ್ದಾಗಿಯೂ, ನಿಮ್ಮ ಸುತ್ತಲೂ ಕ್ರೂರವಾದ ವೇದನೆಗೊಳಿಸುವ ಜನರಿದ್ರೂ ಕೂಡ, ಯಾವ ಕಡೆಗೆ ಹೋಗಬೇಕೆಂಬ ಗಮ್ಯ ಅಗೋಚರವಾಗಿರುವಾಗ, ಏನ್ ಮಾಡಬೇಕೆಂದು ಗೊತ್ತಾಗಲಾರದ ಪರಿಸ್ಥಿತಿಯಲ್ಲಿ ನೀವಿರುವಾಗ, ಈಗೋ ನಾನು ಒಂದು
ದಾರಿಯನ್ನು, ಮಾರ್ಗವನ್ನು ನಿಮಗೆ ತೆರೆಯುತ್ತಿದ್ದೇನೆ. ನಿಮಗೆ ಒಂದು ಬಾಗಲನ್ನು ತೆರೆಯುತ್ತಿದ್ದೇನೆ. ನಿಮಗೊಂದು ದಾರಿ ತೋರಿಸುತ್ತಿದ್ದೇನೆ. ನನ್ನ ದಾರಿ ನಿಮಗೆ ತೋರಿಸುತ್ತಿದ್ದೇನೆ ಅನ್ನುತ್ತಾರೆ. ಎಂಥ ದೊಡ್ಡ ದೇವರು ನಮ್ಮ ದೇವರು ನೋಡಿ. ಅಯೋಮಯವಾಗಿದೆಯಲ್ಲವೇ ನಿಮ್ಮ ಜೀವಿತ? ಏನು ನನ್ನ ಭವಿಷ್ಯ ಎಂಬುದಾಗಿ ಗಮ್ಯ ಅಗೋಚರವಾಗಿದೆಯಲ್ಲವೇ? ದೇವರು ಒಂದು ಅದ್ಭುತ ಮಾಡ್ತೇನೆ ಅನ್ನುತ್ತಿದ್ದಾರೆ. ನಂಬಿರಿ ಆತನ ಮಾತಿನಲ್ಲಿ, ವಿಶ್ವಾಸವಿಡಿರಿ ಆತನಲ್ಲಿ. ಆತನು ದಾರಿಯನ್ನು ನಿಮ್ಮ ಕಣ್ಮುಂದೆ ತೆರೆಯುವುದನ್ನು ನೀವು ಕಾಣಬಲ್ಲಿರಿ. ಯಾವ ಪರಿಸ್ಥಿತಿಯಲ್ಲಿ ನೀವು ವಿಫಲರಾಗಿದ್ದೀರೋ, ಬೇಸರಗೊಂಡಿದ್ದೀರೋ, ಕುಗ್ಗಿ ಹೋಗಿದ್ದೀರೋ, ಇನ್ನು ನನ್ನ ಜೀವಿತ ಇಷ್ಟೇ ಎಂದು ಯಾವ ವಿಷಯದಲ್ಲಿ ಅಂದುಕೊಂಡಿದ್ದೀರೋ ಕೇಳಿರಿ. ಅರಣ್ಯದ ಹಾಗಿರುವ ಕತ್ತಲೆಯಂತಿರುವ ನಿಮ್ಮ ಜೀವಿತದಲ್ಲಿ ಬೆಳಕು ಹುಟ್ಟಿಸುವ ಆತನಾಗಿದ್ದಾನೆ. ದಾರಿ ಕಾಣದ ಪರಿಸ್ಥಿತಿಯಲ್ಲಿದ್ದ ನಿಮಗೆ ದಾರಿಯನ್ನು ತೋರಿಸುವ ಆತನಾಗಿದ್ದಾನೆ. ನಿನ್ನೆ ಕೇಳಿದ್ದೀರಲ್ಲವೇ? ನಿಮ್ಮ ಮೇಲೆ ದೃಷ್ಟಿಯಿಟ್ಟು ನಿಮಗೊಂದು ಆಲೋಚನೆ ಹೇಳುವೆನು, ನೀವು ನಡೆಯಬೇಕಾದ ಮಾರ್ಗವನ್ನು ನಿಮಗೆ ಕಲಿಸಿಕೊಡುವೆನು ಎಂಬುದಾಗಿ ಕರ್ತನು ನಿಮ್ಮೆಲ್ಲರಿಗೆ ಹೇಳ್ತಿದ್ದಾರೆ. ಮರಳು ಕಾಡಿನಲ್ಲಿ ನದಿಗಳನ್ನು ಹರಿಸುವೆನು. ಮರಳು ಕಾಡೆಂದಾದರೂ ನೋಡಿದ್ದೀರಾ? ನಾವು ರಾಜಸ್ಥಾನಂತಹ ಪ್ರದೇಶಕ್ಕೆ ಹೋದರೆ ಅಲ್ಲೆಲ್ಲ ಮರಳು ಇರುತ್ತದೆ. ಯಾವ ಕಡೆ ನೋಡಿದ್ರೂ ಕೂಡ ಉಸುಬಿರುತ್ತೆ. ಒಂದು ಹಸಿರಾದ ಮರವಾಗಲಿ ಗಿಡವಾಗಲಿ ಕಾಣಿಸಲ್ಲ. ಒಂದು ನೀರಿನ ಹನಿ ಇರಲ್ಲ. ಬಿಸಿಲಿಗೆ ಮರಳು ಸುಡುತ್ತಾ ಇರುತ್ತೆ. ಆ ಮರಳಿನಲ್ಲಿ ನಡೆಯುವಾಗ ಕಾಲಿಗೆ ಗುಳ್ಳೆ ಬರುತ್ತೆ. ನಿಮ್ಮ ಬದುಕು ಕೂಡ ಹಾಗೆ ಮರಳು ಕಾಡಾಗಿರಬಹುದು. ಯಾರು ನಿಮಗೆ ಕೈ ಚಾಚಿ ಸಹಾಯ ಮಾಡ್ತಾ ಇಲ್ವೇನೋ? ಯಾರು ನಿಮ್ಮ ಮೇಲೆ ದಯೆ ತೋರಿಸುತ್ತಾ ಇಲ್ವೇನೋ? ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ತೊರೆದು ಬಿಟ್ಟಿದ್ದಾರೇನೋ? ನಿಮ್ಮ ಸ್ನೇಹಿತರು ನಿಮ್ಮನ್ನು ಮರೆತಿದ್ದಾರೇನೋ? ಅಷ್ಟ್ಯಾಕೆ ನಿಮ್ಮ ಸ್ವಂತ ಜನರೇ ನಿಮ್ಮಿಂದ ಮೇಲನ್ನು ಹೊಂದಿಕೊಂಡು ನಿಮಗೆ ಕೇಡನ್ನು ಮಾಡುತ್ತಾ ನಿಮ್ಮ ಜೀವಿತವನ್ನು ಚದರಿಸಿ ಬಿಡುತ್ತಾ ಇದ್ದಾರೇನೋ? ದಾರಿ ತೋಚದ ಪರಿಸ್ಥಿತಿಯಲ್ಲಿ, ಆರ್ಥಿಕ ತೊಂದರೆಯಲ್ಲಿ, ಶಾರೀರಿಕ ಸಮಸ್ಯೆಯಲ್ಲಿ, ಅನಾರೋಗ್ಯ ಪರಿಸ್ಥಿತಿಯಲ್ಲಿ ಈ ದಿನ ಕೆಲವರ ಶರೀರ ಬತ್ತಿ ಹೋಗುತ್ತಾ ಇದೆ. ಶರೀರ ಬತ್ತಿ ಹೋಗ್ತಿದೆ. ಎಲುಬುಗಳು ಶಕ್ತಿ ಇಲ್ಲದವುಗಳಾಗಿ ಮಾರ್ಪಡ್ತಿವೆ. ಹಾಸಿಗೆಯ ಮೇಲೆ ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಎಲುಬುಗಳಲ್ಲೆಲ್ಲ ಬಲ ಕಳ್ಕೊಂಡು ಮಲಗಿದ್ದೀರೇನೋ? ನಿಮಗೆ ದೇವರು ಈ ವಾಗ್ದಾನ ಕೊಡ್ತಿದ್ದಾರೆ. ನಮ್ಮ ಶರೀರದಲ್ಲಿ ನೀರಿನ ಅಂಶ ಎಷ್ಟು ಶೇಕಡರಷ್ಟಿದೆ ಗೊತ್ತಾ? ನೀರಿನ ಅಂಶ ಕಡಿಮೆ ಆದರೆ ನಾವು ಡಿಹೈಡ್ರೇಟ್ ಆಗ್ತೇವೆ, ನಾವು ಮರಣ ಹೊಂದುತ್ತೇವೆ. ನಿಮ್ಮ ಶರೀರದಲ್ಲಿ ದೇವರು ಆರೋಗ್ಯ ಕೊಡ್ತೇನೆ ಅನ್ನುತ್ತಿದ್ದಾರೆ. ನಿಮ್ಮ ಎಲುಬುಗಳಿಗೆ ಶಕ್ತಿ ಉಂಟು ಮಾಡುತ್ತೇನೆ ಅನ್ನುತ್ತಿದ್ದಾರೆ. ನಿಮ್ಮ ಜೀವಿತದಲ್ಲಿ ಅಂದರೆ ಒಣಗಿ ಹೋದ ನಿಮ್ಮ ಜೀವಿತವನ್ನು ಫಲಭರಿತವನ್ನಾಗಿ ಮಾಡುತ್ತೇನೆ ಅನ್ನುತ್ತಿದ್ದಾರೆ. ಒಣಗಿದ ಮರ ಬತ್ತಿ ಹೋದ ಮರವಾಗಿರುತ್ತೆ. ಬತ್ತಿ ಹೋದದನ್ನು ಚಿಗುರಿಸುವಂತೆ ಮಾಡುತ್ತೇನೆ ಅನ್ನುತ್ತಾರೆ. ಇನ್ನು ಯಾವ ಉಪಯೋಗಕ್ಕೆ ಬರುವುದಿಲ್ಲ, ಬೀಸಾಡಿ ಬಿಡೋಣ ಎಂಬ ಬೀಸಾಡಲ್ಪಟ್ಟ ಸ್ಥಿತಿಯಲ್ಲಿ ನೀವಿದ್ದೀರೇನೋ? ದೇವರು ವಾಗ್ದಾನ ಮಾಡ್ತಿದ್ದಾರೆ. ಮರಳು ಕಾಡಿನಲ್ಲಿ ನದಿಗಳನ್ನು ನಾನು ಹರಿಸುವೆನು. ಅರಣ್ಯದಲ್ಲಿ ನಾನು ಮಾರ್ಗವನ್ನು ಏರ್ಪಡಿಸುವೆನು. ನಾನು ಒಂದು ನೂತನ ಕಾರ್ಯವನ್ನು ಮಾಡುತ್ತಿದ್ದೇನೆ, ಈಗಲೇ ಅದು ತಲೆದೂರುತ್ತಲಿದೆ. ಅದರ ಕುರಿತು ಆಲೋಚಿಸಿರಿ. ಏನು ದೇವರೇ ನನ್ನ ವಿಷಯದಲ್ಲಿರುವ ನಿಮ್ಮ ಪ್ರಣಾಳಿಕೆ? ಯಾವುದು ನನ್ನ ಜೀವಿತದಲ್ಲಿ ಚಿಗುರುತ್ತಾ ಇದೆ? ಯಾವುದು ನನ್ನ ಮನಸ್ಸಿನಲ್ಲಿ ಜನಿಸುತ್ತಾ ಇದೆ? ನಿಮ್ಮ ಯೋಚನೆಗಳೇನೆಂದು ನನಗರ್ಥ ಆಗುವಂತೆ ನನ್ನ ಮನೋನೇತ್ರಗಳನ್ನು ಬೆಳಗಿಸಿರಿ ಎಂದು ದೇವರ ಸನ್ನಿಧಿಯಲ್ಲಿ ಮೊರೆ ಇಡುವುದಾದರೆ ಆತನು ತನ್ನ ವಾಗ್ದಾನಗಳನ್ನು ಸ್ಪಷ್ಟವಾಗಿ ನೋಡಿ. ಇದೇ ವಾಗ್ದಾನವನ್ನು ನನಗೆ ಮತ್ತು ನಿಮಗೆ ಮತ್ತೊಂದು ವಿಧಾನದಲ್ಲಿ, ಮತ್ತೊಬ್ಬರಿಗೆ ಮತ್ತೊಂದು ವಿಧಾನದಲ್ಲಿ, ಅವರವರ ಅವಶ್ಯಕತೆಗಳಿಗೆ ತಕ್ಕಂತೆ ಅವರಿಗೆ ದೇವರು ಮಾರ್ಪಡಿಸಬಲ್ಲಂತಹ, ಮೇಲು ಮಾಡುವಂತಹ ಕರ್ತನಾಗಿದ್ದಾನಲ್ಲವೇ? ದಾರಿ ತೋಚದ ಪರಿಸ್ಥಿತಿಯಲ್ಲಿ ನಿಮಗೆ ಹೊಸ ದಾರಿಯನ್ನು, ಬತ್ತಿ ಹೋದ ಸ್ಥಿತಿಯಲ್ಲಿರುವಂತಹ ನಿಮಗೆ ಫಲಭರಿತವಾದ ಜೀವಿತ ಕೊಡುವುದಕ್ಕಾಗಿ ಈ ನೂತನ ವರ್ಷದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆಶಿಸುತ್ತಿದ್ದಾರೆ ಎಂದು ನಂಬಿ ನಿಮ್ಮನ್ನು ನೀವು ಕರ್ತನಿಗೆ ಒಪ್ಪಿಸಿಕೊಡಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಹೊಸ ವರ್ಷದಲ್ಲಿ ನಮ್ಮ ಜೀವಿತದಲ್ಲಿ ದೇವರೇ ಅಯೋಮಯವಾಗಿರದಂತೆ, ಅರ್ಥವಿಲ್ಲದ ಬದುಕಾಗಿರಲಾರದಂತೆ, ಅಯೋಮಯ ಪರಿಸ್ಥಿತಿಯಲ್ಲಿರುವಂತಹ ನಮ್ಮ ಜೀವಿತಗಳು ಮಾರ್ಗವನ್ನು ಕಂಡುಕೊಳ್ಳುವ ಹಾಗೆ, ವಿಸ್ತಾರವಾದ ಜೀವಿತದೊಂದಿಗೆ ಫಲಭರಿತವಾದ ಆಶೀರ್ವಾದಗಳನ್ನು ಕಂಡುಕೊಳ್ಳುವುದಕ್ಕಾಗಿ ನಮ್ಮೆಲ್ಲರನ್ನು ಆಶೀರ್ವದಿಸಿರಿ ದೇವರೇ. ಈ ವರ್ಷ ನಮಗೆ ಒಂದು ಆಶೀರ್ವಾದಕರವಾದ, ಅಭಿವೃದ್ಧಿಕರವಾದ ವರ್ಷವನ್ನಾಗಿ ಮಾರ್ಪಡಿಸಿ ನಿಮ್ಮ ವಾಗ್ದಾನ ಹಿಡಿದುಕೊಂಡು ನಡೆಯುವ ಹಾಗೆ
ನಿಮ್ಮ ಮಾತಿನ ಮೇರೆಗೆ ನಡೆಯುವ ಹಾಗೆ, ನಾವು ಫಲಿಸುವ ಹಾಗೆ, ನಿಮ್ಮ ಮೆಚ್ಚುಗೆಯನ್ನು ಹೊಂದುವ ಹಾಗೆ, ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ಚಿತ್ತವನ್ನು ಅರಿಯುವ ಹಾಗೆ, ಕೊನೆಗೆ ನಮ್ಮ ಗಮ್ಯಕ್ಕೆ ಸೇರುವ ಹಾಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರೊಂದಿಗೂ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಈ ವರ್ಷ ದೇವರು ನಿಮಗೆ ಮಾಡಿರುವ ವಾಗ್ದಾನ 8939731313 ನಂಬರ್ಗೆ ನಮಗೂ ಕಳಿಸಿರಿ. ನಾವು ಕೂಡ ದೇವರನ್ನು ಸ್ತುತಿಸ್ತೇವೆ. ನೀವು ಇತರ ದೇಶದಿಂದ ವೀಕ್ಷಿಸೋದಾದ್ರೆ ಕೆಳಗೆ ಕೊಡಲ್ಪಟ್ಟಂತಹ ನಂಬರ್ಗೆ ನೀವು ನಿಮ್ಮ ವಾಟ್ಸಪ್ ಮೆಸೇಜಸ್ಗಳನ್ನು, ಅಂದರೆ ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಆಗಲಿ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ಆ್ಯಂಡ್ ಅ ಬ್ಲೆಸ್ಸಡ್ ಆ್ಯಂಡ್ ಅ ಪ್ರಾಸ್ಪರಸ್ ನ್ಯೂ ಇಯರ್. ಗಾಡ್ ಬ್ಲೆಸ್ ಯು ಆಲ್. ಈ ವರ್ಷ ಒಂದು ಪ್ರತ್ಯೇಕವಾದ ವರ್ಷವಾಗಿದೆ. ಇದೊಂದು ಲೀಫ್ ಇಯರ್ ಆಗಿದೆ. ಸೊ ಈ ವರ್ಷ 366 ದಿನಗಳಾಗಿರುತ್ತವೆ. ಅದಕ್ಕಾಗಿ ಕರ್ತನನ್ನು ಸ್ತುತಿಸೋಣ. ಒಂದು ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಎಂದು ಯೋಚಿಸಿ ವೇಸ್ಟ್ ಮಾಡಿಕೊಳ್ಳಬೇಡಿ. ಆ ದಿನ ಪರಿಪೂರ್ಣವಾಗಿ ದೇವರಿಗೋಸ್ಕರ ಉಪಯೋಗಿಸೋಣ. ಕರ್ತನ ಚಿತ್ತವಿರೋದಾದ್ರೆ ಕಲ್ವರಿ ಚರ್ಚ್ ಐಶ್ವರ್ಯ ಮಹಾಲ್ನಲ್ಲಿ ನ್ಯೂ ಇಯರ್ ಸರ್ವಿಸ್ ನಡೆಯುತ್ತಾ ಇರುತ್ತೆ. ಅನುಕೂಲವಿದ್ದವರು ಬನ್ನಿರಿ. ಸಂದೇಶ ಕೂಡ ಲೈವ್ ಕೊಡಲು ಪ್ರಯತ್ನಿಸ್ತೇವೆ. ನೀವು ನಿಮ್ಮ ಸಭೆಗಳಿಗೆ ಹೊಸ ವರ್ಷದಲ್ಲಿ ಹೋಗಿ ಕರ್ತನನ್ನು ಆರಾಧಿಸಿರಿ. ವರ್ಷದ ಮೊದಲನೇ ದಿನ ದೇವರ ಆಲಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಮೊದಲಿನಿಂದ ಕೊನೆಯವರೆಗೂ, ಕರ್ತನ ಬರೋಣದವರೆಗೂ ಆತನ ಸಾಕ್ಷಿಗಳಾಗಿ ಜೀವಿಸುವುದಕ್ಕೋಸ್ಕರ, ಆತನ ಕೃಪೆಗೋಸ್ಕರ ಬೇಡಿಕೊಳ್ಳೋಣ. ಕರ್ತನ ಚಿತ್ತವಿರುವುದಾದ್ರೆ ಮತ್ತೆ ನಾಳೆ ಇದೇ ಸಮಯದಲ್ಲಿ ಇದೇ ಅನುದಿನದ ಧ್ಯಾನ ಎಂಬ ಈ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಹೋಗೋಣ. ಅಲ್ಲಿವರೆಗೂ ದೇವರ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹ್ಯಾಪಿ ನ್ಯೂ ಇಯರ್.